ಮೈನವ್ರೆ, ನೀವು ಹೇಳ್ತಿರೋದು ನನ್ಗೆ ಅರ್ಥ ಆಗ್ತಿದೆ. ನೀವು ಯಾಕೆ ಭಯ ಪಡ್ತಿದ್ದೀರಾ ಅಂತ ಕೂಡ ಅರ್ಥ ಆಗ್ತಿದೆ. ಆದ್ರೆ ಪುಷ್ಪಕ್ ಸರ್ ಎಲ್ರೂ ತರ ಅಲ್ಲ. ಅವ್ರು ನನ್ನ ತಪ್ಪು ತಿಳ್ಕೊಳಲ್ಲ. ಅವ್ರು ಖಂಡಿತವಾಗ್ಲೂ ನಮ್ಮ ಸಿಚುವೇಶನ್ ಅರ್ಥ ಮಾಡ್ಕೊಂಡು ನಮಗ್ ಸಪೋರ್ಟ್ ಮಾಡ್ತಾರೆ. ಅಯ್ಯೋ, ನನ್ಗ ನಂಬಿಕೆ ಇಲ್ಲ ಧ್ರುವ ಅವರೇ. ಮೈನವ್ರೆ ಸರಿ, ನೀವು ಹೇಳಿದ ರೀತಿನೇ ಅವ್ರು ನನ್ನ ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ. ನನಗೆ ಈಗ ನಿಮ್ಗೆ ನಾನು ಅನ್ಯಾಯ ಮಾಡಿಲ್ಲ ಅಂತ ಪ್ರೂವ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ. ನಿಮ್ಗೆ ಅನ್ಯಾಯ ಯಾರು ಮಾಡಿದ್ರು ಅಂತ ಹುಡ್ಕೋದು ಇಂಪಾರ್ಟೆಂಟ್. ಅವನಿಗೆ ಶಿಕ್ಷೆ ಕೊಡ್ಸೋದು ಇಂಪಾರ್ಟೆಂಟ್. ಇದೆಲ್ಲದಕ್ಕೂ ಆ CCTV ಫುಟೇಜ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಬಾಲರಾಜ್ನು ಪ್ರಶ್ನಿಸ್ಬೇಕು. ಇದೆಲ್ಲದಕ್ಕೂ ನಾವು ಪುಷ್ಪಕ್ ಸರ್ ಸಪೋರ್ಟ್ ಇಲ್ಲದೆ ಏನು ಮಾಡಕ್ಕಾಗಲ್ಲ. ನಿಮಗ್ ಹೇಳ್ತಿರೋದು ಅರ್ಥ ಆಗ್ತಿಲ್ಲ. ಪುಷ್ಪಕ್ ಸರ್ ಅಲ್ಲ, ಇನ್ ಯಾರೇ ಹೋಗಿ ಕೇಳಿದ್ರು ಆ ವಿಡಿಯೋ ನಮಗ್ ಸಿಗಲ್ಲ. ಯಾಕೆ? ಏನ್ ಹೇಳ್ತಿದ್ದೀರಾ ನೀವು? ನಿಮಗ್ ನೆನ್ಪಾಯ್ತಾ, ಕಾಲೇಜ್ ವಿಚಾರವಾಗಿ ಎಲ್ಲೋ ಹೋಗ್ತಿದೀವಿ ಅಂತ ನಿಮಗ್ ಸುಳ್ಳು ಹೇಳಿದ್ವಿ. ಹಾ, ಅವತ್ತು ನಾವೆಲ್ಲ ಆ ರೆಸಾರ್ಟಿಗೆ ಹೋಗಿದ್ವಿ. ಹೋಗಿ ಕೇಳಿದ್ವಿ ಆ ವಿಡಿಯೋ ಕೊಡಿ ಅಂತ. ಅವರು ತುಂಬಾ ದಿನ ಆಗಿದ್ಮೇಲೆ ಬಂದಿದ್ದೀರಾ, ಅದ್ ಅಳ್ಸೋಗೈತೆ ಅಂತ ನಮ್ಮ ಹತ್ರ ಹೇಳ್ಬಿಟ್ರು. ಈಗ ಗೊತ್ತಾಯ್ತಾ? ಈಗ ಪುಷ್ಪಕ್ ಸರಿ ಅಲ್ಲಿ ಹೋಗಿ ಕೇಳಿದ್ರು ಆ ವಿಡಿಯೋ ನಮಗ್ ಸಿಗಲ್ಲ. ಮೈನಾ, ಸರ್ ನೀವಿಬ್ರು ಇಲ್ಲಿ ನಿಂತ್ಕೊಂಡು ಏನ್ ಮಾತಾಡ್ತಿದ್ದೀರಾ? ಅದು ಏನಿಲ್ಲ ಸರ್, ಇವ್ರ ಹೆಗ್ಲು ಮೇಲಿದ್ದೊಂದು ದೊಡ್ಡ ಜವಾಬ್ದಾರಿ ಕ್ಲಿಯರ್ ಆಗೋಯ್ತಲ್ವಾ. ಈಗ ಟೆನ್ಷನ್ ಇಲ್ದ ಹಾಗೆ ಕೆಲಸ ಮಾಡ್ಬೋದು ಅಂತ ಹೇಳ್ತಾ ಇದ್ರು ಅಷ್ಟೇ. ಸುಳ್ಳು ಹೇಳ್ಬೇಡ ಧ್ರುವ. ವಿಷಯ ಏನು ಅಂತ ನನಗೆ ಗೊತ್ತು. ಒಂದ್ ವೇಳೆ ಕಂಪ್ನಿಲಿ ಯಾರಾದ್ರೂ ಹೇಳ್ಬಿಟ್ರಾ, ಇಲ್ಲ ಮಾಮ ಏನಾದ್ರೂ ಹೇಳ್ಬಿಟ್ಲಾ? ಈಗ ನಿಜ ಹೇಳ್ತಿರೋ ಇಲ್ವೋ? ಯಾವ ನಿಜದ ಬಗ್ಗೆ ಮಾತಾಡ್ತಿದ್ದೀರಾ ಸರ್? ನೀವು ಕೆಲಸ ಪೆಂಡಿಂಗ್ ಇಟ್ಟು ಹೋಗಿದ್ದೀರಾ ಅಂತ ಬಾಲರಾಜ್ ಫೋನ್ ಮಾಡಿ ನಿಮ್ಮನ್ನ ಕರೆದಿದ್ದಲ್ವಾ? ಅದಕ್ಕೆ ಅಲ್ವಾ ನೀವು ಬೇಗ ಬಂದಿದ್ದು? ಆಮೇಲೆ ಇನ್ನೊಂದು ವಿಷಯ, ನಿನಗೆ ಮೈನನ್ನ ಬಿಟ್ಟಿರೋಕ್ಕಾಗಲ್ಲ, ಮೈನಂಗೂ ನಿನ್ನ ಬಿಟ್ಟು ಒಂದಿನಾನು ಇರೋಕ್ಕಾಗಲ್ಲ. ಅದಕ್ಕೆ ಅಲ್ವಾ ನೀವು ಬಂದಿರೋದು ಅಲ್ವಾ? ಎಸ್ ಸರ್. ಮದುವೆ ಮುಗ್ದಿದ ತಕ್ಷಣ ಇಮಿಡಿಯೇಟ್ ಆಗಿ ಹೊರಟು ಬಂದ್ಬಿಟ್ಟಿದೆ. ಹೇಗೆ ನಾನು ಗೆಸ್ ಮಾಡಿದ್ದು? ಸ್ಮಾರ್ಟ್ ಪುಷ್ಪಕ್. ಮತ್ತೆ ಯಾಕೆ ಮುಚ್ಚಿಡ್ತಿದ್ದೀರಾ? ಹಾ ಮೈನಾ, ಏನೋ ಡಿಫ್ರೆಂಟಾಗಿ ಕಾಣಿಸ್ತಿದ್ಯಲ್ಲ? ಬದಲಾವಣೆ ಆಗ್ಲೇಬೇಕು ಅನ್ನೋ ಕಡ್ಡಾಯದಲ್ಲಿದ್ದೀನಿ ಸರ್. ಏನ್ ಮೈನಾ, ಫಿಲಾಸಫರ್ ತರ ಮಾತಾಡ್ತಿದ್ಯಾ? ಅದು ಸರ್. ಓಕೆ ಮೈನಾ, ನಿಮ್ಮ ಅಪ್ಪ ಅಮ್ಮ ಏನ್ ಹೇಳಿದ್ರು? ಮದ್ವೆಗೆ ಒಪ್ಕೊಂಡ್ರ? ಅರೆ ನಾನು ಕೇಳ್ತಾ ಇದ್ದೀನಿ, ಇಬ್ರು ಸುಮ್ಮನೆ ನಿಂತಿದ್ದೀರಲ್ಲ, ಏನ್ ಹೇಳಿದ್ರು ಹೇಳಿ. ಐ ಆಮ್ ಕ್ಯೂರಿಯಸ್ ಟು ನೋ. ಧ್ರುವ, ನೀನಾದ್ರೂ ಹೇಳು, ಮುತ್ತಣ್ಣ ಅಂಕಲ್ ಏನ್ ಹೇಳಿದ್ರು? ಸರ್ ಅದು ಓಕೆ, ನೀವು ಮೊದಲು ಮದ್ವೆ ಬಗ್ಗೆ ಮಾತಾಡಿದ್ರೋ ಇಲ್ವೋ ಹೇಳಿ. ಹೇಳಿ, ನೀವಿಬ್ರು ಏನೋ ಮಾತಾಡ್ತಾನೆ ಇಲ್ವಲ್ಲ? ಅವ್ರು ಮಾತಾಡ್ಬಿಟ್ರಂತೆ ಪುಷ್ಪಕ್. ಮಾತಾಡ್ಬಿಟ್ರ? ನಿನಗೆ ಗೊತ್ತು ನೋಡ್ತಾನ? ಬೆಳಿಗ್ಗೆ ನಾನು ಅರುಂಧತಿ ಮೇಡಮ್ ಜೊತೆ ಮಾತಾಡ್ತಿದ್ದೆ, ಅವರೇ ಹೇಳಿದ್ದು. ಇವರಿಬ್ರು ಅವ್ರ ಪ್ರೀತಿ ವಿಚಾರನ ಅವ್ರ ಅಪ್ಪಂಗೆ ಹೇಳಿದ್ರಂತೆ. ಓಹ್, ದಟ್ಸ್ ಗುಡ್. ಅವ್ರೇನು ಹೇಳಿದ್ರಂತೆ? ಅವರು ಇಲ್ಲ ಅಂತಾನೂ ಹೇಳಿಲ್ವಂತೆ, ಆದ್ರೆ ಓಕೆ ಅಂತಾನೂ ಹೇಳಿಲ್ವಂತೆ. ಇವಾಗ ತಾನೇ ರಾಧಾ ಮದ್ವೆ ಮುಗ್ದಿದೆ, ನಮಗ್ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಿದಾರಂತೆ. ಆದ್ರೆ ರೆಸ್ಪಾನ್ಸ್ ಪಾಸಿಟಿವ್ ಆಗಿ ಇರುತ್ತೆ ಅಂತ ಹೇಳ್ತಿದ್ರು. ಹಾ, ಖಂಡಿತ ಪಾಸಿಟಿವ್ ಆಗಿರುತ್ತೆ. ಮತ್ತಿನ್ನೇನ್ ಧ್ರುವ, ಅವ್ರು ನೋ ಅಂತ ಹೇಳಿಲ್ವಲ್ಲ? ಕಂಗ್ರ್ಯಾಚುಲೇಷನ್ಸ್. ಎನಿವೆ, ಒಂದು ದೊಡ್ಡ ಪ್ರಾಬ್ಲಮ್ ಇಂದ ಹೊರಗೆ ಬಂದ್ವಲ್ಲ. ಧ್ರುವ, ಮೈನಾ, ನೀವಿಬ್ರು ಯಾವಾಗ್ಲೂ ಸಂತೋಷವಾಗಿರ್ಬೇಕು. ಇದೇನಿದು, ನಾನ್ ಸಂತೋಷವಾಗಿರ್ಬೇಕು ಅಂತ ಹೇಳ್ತಿದ್ರೆ ನಿಮ್ ಮುಖದಲ್ಲಿ ಸಂತೋಷನೇ ಇಲ್ವಲ್ಲ? ಅದು ಮದ್ವೆ ಕೆಲ್ಸ, ಓಡಾಟ ಅದನ್ನೆಲ್ಲ ಮುಗಿಸ್ಕೊಂಡು ಈಗಷ್ಟೇ ಬಂದಿದಾರಲ್ವಾ, ಅದಕ್ಕೆ ಟಯರ್ಡ್ ಆಗಿದ್ದಾರೆ ಅನ್ಸುತ್ತೆ. ಓಹ್ ಹೌದಲ್ವಾ, ಅಷ್ಟು ದೊಡ್ಡ ವಿಷಯ ನಡೆದಿತ್ತು. ಓಕೆ ಧ್ರುವ, ಮೈನಾ, ನೀವಿಬ್ರು ಇವತ್ತು ರಜಾ ತಗೊಂಡು ಆರಾಮಾಗಿ ರೆಸ್ಟ್ ಮಾಡಿ.
ಪುಷ್ಪಕ್ ಆಕ್ಚುಲಿ ಇನ್ 5 minutes ಅಲ್ಲಿ ನಮ್ಗೊಂದು ಇಂಪಾರ್ಟೆಂಟ್ ಕ್ಲೈಂಟ್ ಮೀಟಿಂಗ್ ಇದೆ. ಅವರಿಬ್ರು ಯಾವಾಗ್ಲೂ ಸಿಗ್ತಾರೆ, ಯಾವಾಗಾದ್ರೂ ಮಾತಾಡ್ಕೋಬಹುದು. ಪಾಪ ಅವ್ರೇನೋ ಇಂಪಾರ್ಟೆಂಟ್ ವಿಷಯ ಮಾತಾಡ್ತಿದ್ರ ಅನ್ಸುತ್ತೆ. ಸುಮ್ನೆ ನಾವ್ಯಾಕೆ ಅವ್ರಿಗೆ ತೊಂದರೆ ಕೊಡೋದು? ಕರೆಕ್ಟ್ ನರ್ತನ. ಸರಿ, ಯು ಟು ಕ್ಯಾರಿ ಆನ್. ಆ್ಯಂಡ್ ಆ ಬಾಲರಾಜ್ ಏನಾದರೂ ಬಂದು ನಿಮಗೆ ತೊಂದರೆ ಕೊಟ್ಟರೆ ನನಗೆ ಹೇಳಿ. ಐ ವಿಲ್ ಟೇಕ್ ಕೇರ್. ಓಕೆ, ಕ್ಯಾರಿ ಆನ್. ಟೇಕ್ ಕೇರ್. ಹೋಗೋಣ. ಮೈನಾ ಅವರ ಇಲ್ಲೇನು ನಡೀತಿದೆ? ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ನರ್ತನಾಗೇನಾದ್ರೂ ನಿಮ್ಮ ಸಮಸ್ಯೆ ಬಗ್ಗೆ ಗೊತ್ತಾ? ಆದ್ರೂ ಅವರೇ, ಹಾಸ್ಟೆಲಲ್ಲಿರೋರು ಎಲ್ರಿಗೂ ಈ ವಿಷಯ ಗೊತ್ತಾಗೈತೆ. ಆದ್ರೆ ಇಲ್ಲಿರೋರು ಯಾರಿಗೂ ಈ ವಿಷಯನ ಹೇಳಲ್ಲ ಅಂತ ನರ್ತನ ನನ್ನ ಹತ್ರ ಹೇಳೋಳೆ. ಸರಿ, ನೀವೇನು ಚಿಂತೆ ಮಾಡಬೇಡಿ ಮೈನಾ ಅವರೇ. ನಿಮ್ಗೆ ಅನ್ಯಾಯ ಯಾರು ಮಾಡಿದ್ರೋ ಅವನ್ನ ನಾನು ಕಂಡು ಹಿಡಿದೇ ಬಿಡಲ್ಲ. ಧ್ರುವ ಅವರೇ, ನಾನು ನಿಮ್ಮ ಹತ್ರ ಒಂದು ವಿಷಯನ ಮುಚ್ಚಿಟ್ಟಿದ್ದೀನಿ. ಏನದು? ಈ ಅನ್ಯಾಯ ಕಾರಣ ಅದವನ್ ಯಾರೋ ಗೊತ್ತಿಲ್ಲ, ಆದ್ರೆ ಅದಕ್ಕೆ ಸಹಾಯ ಮಾಡಿದ್ ಯಾರು ಅಂತ ನಾನ್ ಕಂಡು ಹಿಡ್ದಾಯ್ತು. ಏನ್ ಹೇಳ್ತಿದ್ದೀರಾ? ಯಾರವನು? ಭೈರ. ಭೈರನ? ಹೌದು ಧ್ರುವ ಅವ್ರೆ, ಆ ಫಂಕ್ಷನ್ ದಿನ ನಮ್ ಪೋಟೆಲ್ಲ ತೆಗೆದ್ರಲ್ವಾ, ಅದ್ ಬೇಕು ಅಂತ ನನ್ ಪುಷ್ಪಕ್ ಸರ್ ಹತ್ರ ಕೇಳ್ದೆ. ಅವ್ರು ಅದನ್ ಕೊಟ್ರು. ಆಗ ಗೊತ್ತಾಯ್ತು, ನಾನ್ ಕುಡಿಯೋ ಜ್ಯೂಸಲ್ಲಿ ಏನೋ ಮತ್ತು ಬರೋದ್ನ ಬೆರೆಸ್ಕೊಟ್ಟವ್ರೆ ಅಂತ. ಆ ಬೆರೆಸ್ಕೊಟ್ಟಿದ್ದು ಬೇರೆ ಯಾರೋ ಅಲ್ಲ, ಆ ಹಾಳದವನು ಭೈರ. ಅದನ್ನ ಕೊಡದ್ಮೇಲೆನೆ ಧ್ರುವ ಅವ್ರೆ ನಾನ್ ತಲೆ ತಿರುಗಿ ಬಿದ್ದಿದ್ದು. ಅದಾದ್ಮೇಲೆನೆ ನನ್ಗಾಗ್ಬಾರ್ದಾಗೈತೆ. ನನ್ನ ಈ ಸ್ಥಿತಿಗೆ ಆ ಕಾರಣನೇ ಭೈರ. ಲೋಫರ ನಿಮ್ಮನ್ನ? ಇಲ್ಲ 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 ಇಲ್ಲ, ಅವನಲ್ಲ. ಅವನ್ ಬರೀ ಸಹಾಯ ಮಾಡಿದಾನಷ್ಟೇ. ಅವನ್ನ ವಿಚಾರಿಸ್ಬೇಕು ಅಂತ ನಾನು, ಖುಷಿ, ಮಮಕ್ಕ ಎಲ್ರು ಹೋಗಿದ್ವಿ ಅವನ್ ಮನೆ ಹತ್ರ. ಆದ್ರೆ ಅವನು ತಪ್ಪಿಸ್ಕೊಂಡು ಹೋಗ್ಬಿಟ್ಟ. ಅವನೇನಾದ್ರೂ ಸಿಕ್ಕಿದಿದ್ರೆ ಅವನ್ ಜನ್ಮ ಜಾಲಾಡಿ ನನ್ನ ಸ್ಥಿತಿ ಕಾರಣ ಅದವನ್ ಯಾವನು ಅಂತ ಗೊತ್ತಾಗ್ತಿತ್ತು.